ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಈ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಕ್ಕಳಿಗೆಲ್ಲ ಪರೀಕ್ಷೆ ಮುಗಿದು ಮನೆಯಲ್ಲಿ ರಜದಲ್ಲಿದ್ದಾರೆ. ನಾವು ಬೇರೆ ಯಾರ ಮನೆಗೂ ಹೋಗೋದಿಲ್ಲ. ಹಾಗಾಗಿ ಮಕ್ಕಳು ಬೋರ್ ಆಗಬಾರ್ದು, ಹಾಗೆ ಅವರು ಕೆಲವೊಂದು ವಿಷಯಗಳನ್ನ ಕಲ್ತಂಗಾಗತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಅವರಿಗೆ ಕಲಿಸ್ಕೊಡ್ತಾ ಇದ್ದೀನಿ. ಯಾಕಂತೇಳಿದರೆ ನಾಳೆ ದಿವಸ ಅವರು ಓದು ಬರಹ ಕೆಲಸ ಅಥವಾ ಬೇರೆಲ್ಲರೂ ಹೋದಾಗ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಕ್ಕೆ ಬರಬೇಕು. ಹಾಗಾಗಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಸುಮ್ಮನೆ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂದರೆ ಅವ್ರು ಮಾಡಲ್ಲ. ಮೊದಲು ತಂದೆ ತಾಯಿಯ ಕರ್ತವ್ಯ ಆಗತ್ತೆ. ಮಕ್ಕಳು ಮುಂದೆ ನಾವು ಆ ಕೆಲಸನ ಮಾಡಿ ತೋರಿಸಿದಾಗ ಮಾತ್ರ ಅದನ್ನು ಅವರು ಕಣ್ಗಳು ನೋಡುತ್ತೆ, ಕೈಗಳು ಮಾಡುತ್ತೆ. ಹಾಗಾಗಿ ಮೊದಲು ಆ ಕೆಲಸಗಳನ್ನೆಲ್ಲ ನಾವು ಜವಾಬ್ದಾರಿಯಿಂದ ಮಾಡಿ ಅವ್ರಿಗೆ ತೋರಿಸ್ಬೇಕಾಗತ್ತೆ. ನಾವು ಮಾಡೋದನ್ನ ನೋಡಿ ಅವರು ಕೂಡ ಕಲಿತಾರೆ. ಎಲ್ಲ ತಂದೆ ತಾಯಿಗಳು ಬಯಸೋದು ಒಂದನ್ನೇ, ನಾವಂತೂ ಕಷ್ಟದಲ್ಲಿ ಬೆಳೆದ್ವಿ, ನಮ್ಮ ಮಕ್ಕಳಿಗಾದರೂ ಎಲ್ಲ ಸುಖ ಸೌಲಭ್ಯಗಳು ಸಿಕ್ಕಲಿ ಅಂಥೇಳಿ ಕಷ್ಟಪಟ್ಟು ಅವರಿಗೆ ಎಲ್ಲ ಸೌಲಭ್ಯಗಳನ್ನ ದೊರಕಿಸ್ತಾರೆ. ಆದರೆ ಅದರ ಜೊತೆ ಅವರಿಗೆ ಕಷ್ಟ ಕೂಡ ಹೇಳ್ಕೊಡ್ಬೇಕಾಗತ್ತೆ. ಯಾಕಂದರೆ ಮುಂದಿನ ಜೀವನದಲ್ಲಿ ಯಾವ ಥರ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಾಗಲ್ಲ. ಈಗ ನೋಡಿ, ನಾವೇ ಗ್ಯಾಸಿಗೆ ಎಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ಈಗ ನಮ್ಮ ಮನೆಯಲ್ಲಿ ಗ್ಯಾಸ್ ಇಲ್ಲದೆ ಇರೋ ಕಾರಣ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಅದನ್ನು ಅವ್ರಿಗೆ ಕೂಡ ಕಲಿಸ್ತಾ ಇದ್ದೀವಿ. ಯಾಕಂದರೆ ಮುಂದೆ ಏನಾದರೂ ಈ ಥರ ಸಮಸ್ಯೆ ಬಂದಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸಣ್ಣದ್ರಿಂದನೇ ಕಷ್ಟ ಸುಖ ಎರಡನ್ನೂ ನೋಡಿ ಬೆಳೆದಂಥ ಮಕ್ಕಳಿಗೆ ಮುಂದಿನ ಜೀವನ ಕಷ್ಟ ಅನ್ಸಲ್ಲ. ಯಾವ್ದಾರ ಸಮಸ್ಯೆ ಬಂದಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಆ ಪರಿಸ್ಥಿತಿಯಿಂದ ಹೇಗೆ ಪಾರಾಗಬೇಕು ಅನ್ನೋದನ್ನ ತಿಳ್ಕೊಂಡಿರ್ತಾರೆ. ಚಿಂದಿಗಿ ನೀರು ಬೇಕಾಗುತ್ತೆ ಅದಕ್ಕೆ ಉಜ್ರಿ ಇಲ್ಲ ಜೂಜು ಮಗ ಉಜ್ಜು. ಮಮ್ಮಿ ಇದು ರಾಕೆಟ್ ನಿಖಿತು ಗುಡ್ಮಿ ಬೇಕು ಬಂತು ಬೇಕು ಬೋಗು ಬೋಗು ಬೋಗು. ಸ್ವಲ್ಪ ಅದ್ರಲ್ಲಿ ಇರುವೆ ಇದೆ. ಅದನ್ನ ಹೊರಗಡೆ ಬಿಟ್ಟು ಬಾಗ್ಲಾಕೇನೆ. ನೀನು ಆ ಕಡೆ ಅನ್ನನೇ ಹಾಕೊಂಡು ತಿನ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಸರಿ ಸರಿ ಸರಿ